ಧಾರ್ಮಿಕ ಹಾಗೂ ಸಾಂಸ್ಕೃತಿಕತೆಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಿಂದ ಏನು ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿಯಾಗಲಿದ್ದಾರೆ. ನಾನು ಇದೀಗ ಕುಂಭಮೇಳ ನಡೆಯುವಂತಹ ಸ್ಥಳ ಅಂದರೆ ತ್ರಿವೇಣಿ ಸಂಗಮದಿಂದ ನೇರವಾದಂತಹ ವಿಜುವಲ್ಸನ್ನು ತೋರಿಸ್ತಾ ಹೋಗ್ತೀವಿ. ಅದರ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡ್ಬೋದು ನೀವು ತ್ರಿವೇಣಿ ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂತಹ ಗಂಗಾ ನದಿ, ಯಮುನಾ ನದಿ ಹಾಗೂ ಸರಸ್ವತಿ ನದಿ, ಮೂರೂ ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಈಗ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜನವರಿ 13ರಂದು ಶುರುವಾಗುವಂತಹ ಮಹಾಕುಂಭಮೇಳ ಏನಿದೆ, ಈ ಕುಂಭಮೇಳ ಫೆಬ್ರವರಿ 26ರಂದು 45 ದಿನಗಳ ಕಾಲ ನಡೆಯುತ್ತೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇರೋದ್ರಿಂದ ಮಹಾಶಿವರಾತ್ರಿಯ ಅದ್ಭುತವಾದಂತಹ ಧಾರ್ಮಿಕ ದಿನವಾಗಿರ್ತಕ್ಕಂತಹ 26ನೇ ತಾರೀಕು ಮಹಾಕುಂಭಮೇಳದ ಅಂತಿಮ ದಿನವಾಗಿರ್ತಕ್ಕಂಥದ್ದು. ಈ ಒಂದು ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು ಬೋಟ್ಗಳಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ಜನ ಬರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಪರಿಶುದ್ಧತೆಯನ್ನು ಅರಿತುಕೊಳ್ಳೋದಕ್ಕೆ ಅಂದರೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಯಾಗ್ರಾಜ್ ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ತ್ರಿವೇಣಿ ಸಂಗಮ ಏನಿದೆ ಇದಕ್ಕೆ ಬಹಳ ವಿಶೇಷತೆ ಇದೆ. ತ್ರಿವೇಣಿ ಸಂಗಮದಲ್ಲಿ, ಅದರಲ್ಲೂ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮಕ್ಕೆ ಬಹಳ ಮಹತ್ವವನ್ನು ಕೊಡಲಾಗುತ್ತೆ. ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಪೂಜೆ ಏನಿದೆ, ಈ ಒಂದು ಪೂಜೆಗೆ ಹಲವು ನಾಗಸಾಧುಗಳಿರ್ಬೋದು, ಹಾಗೆಯೇ ಹಲವು ಸ್ವಾಮೀಜಿಗಳಿರ್ಬೋದು, ಎಲ್ಲರೂ ಕೂಡ ಸಾಕ್ಷಿಯಾಗಲಿರುವಂಥದ್ದು. ಮಹಾಕುಂಭಮೇಳದ ಬಹಳ ಪ್ರಾಮುಖ್ಯವಾದಂತಹ ಪ್ರಮುಖ ವಿಶೇಷತೆ ತ್ರಿವೇಣಿ ಸಂಗಮ ಆಗಿದೆ. ಮೂರು ನದಿಗಳ ಸಂಗಮ ಏನಿದೆ, ಈ ಒಂದು ಸಂಗಮದಲ್ಲಿ ಪೂಜೆಯನ್ನು ನಡೆಸಲಾಗುತ್ತೆ. ಆ ಪೂಜೆಯಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಕೂಡ ಕಾಣಬಹುದು. ಅಂದರೆ ಕುಂಭಮೇಳದ ದಿನ ಬಹಳಷ್ಟು ವಿಶೇಷತೆಗಳೊಂದಿಗೆ ಈ ಒಂದು ತ್ರಿವೇಣಿ ಸಂಗಮ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದಿನ ದಿನ ಏನಿದೆ ಆ ದಿನವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನರು ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಧಾರ್ಮಿಕ ಹಾಗೂ ಸಾಂಸ್ಕೃತಿಕತೆಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಿಂದ ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿಯಾಗಲಿದ್ದಾರೆ. ನಾನು ಇದೀಗ ಕುಂಭಮೇಳ ನಡೆಯುವಂತಹ ಸ್ಥಳ ಅಂದರೆ ತ್ರಿವೇಣಿ ಸಂಗಮದಿಂದ ನೇರವಾದಂತಹ ವಿಜುವಲ್ಸನ್ನು ತೋರಿಸ್ತಾ ಹೋಗ್ತೀವಿ. ಅದರ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡ್ಬೋದು ನೀವು ತ್ರಿವೇಣಿ ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂತಹ ಗಂಗಾ ನದಿ, ಯಮುನಾ ನದಿ ಹಾಗೂ ಸರಸ್ವತಿ ನದಿ, ಮೂರೂ ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಈಗ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜನವರಿ 13ರಂದು ಶುರುವಾಗುವಂತಹ ಮಹಾಕುಂಭಮೇಳ ಏನಿದೆ, ಈ ಕುಂಭಮೇಳ ಫೆಬ್ರವರಿ 26ರಂದು 45 ದಿನಗಳ ಕಾಲ ನಡೆಯುತ್ತೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇರೋದ್ರಿಂದ ಮಹಾಶಿವರಾತ್ರಿಯ ಅದ್ಭುತವಾದಂತಹ ಧಾರ್ಮಿಕ ದಿನವಾಗಿರ್ತಕ್ಕಂತಹ 26ನೇ ತಾರೀಕು ಮಹಾಕುಂಭಮೇಳದ ಅಂತಿಮ ದಿನವಾಗಿರ್ತಕ್ಕಂಥದ್ದು. ಈ ಒಂದು ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು ಬೋಟ್ಗಳಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ಜನ ಬರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಪರಿಶುದ್ಧತೆಯನ್ನು ಅರಿತುಕೊಳ್ಳೋದಕ್ಕೆ ಅಂದರೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಯಾಗ್ರಾಜ್ ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ತ್ರಿವೇಣಿ ಸಂಗಮ ಏನಿದೆ ಇದಕ್ಕೆ ಬಹಳ ವಿಶೇಷತೆ ಇದೆ. ತ್ರಿವೇಣಿ ಸಂಗಮದಲ್ಲಿ, ಅದರಲ್ಲೂ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮಕ್ಕೆ ಬಹಳ ಮಹತ್ವವನ್ನು ಕೊಡಲಾಗುತ್ತೆ. ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಪೂಜೆ ಏನಿದೆ, ಈ ಒಂದು ಪೂಜೆಗೆ ಹಲವು ನಾಗಸಾಧುಗಳಿರ್ಬೋದು, ಹಾಗೆಯೇ ಹಲವು ಸ್ವಾಮೀಜಿಗಳಿರ್ಬೋದು, ಎಲ್ಲರೂ ಕೂಡ ಸಾಕ್ಷಿಯಾಗಲಿರುವಂಥದ್ದು. ಮಹಾಕುಂಭಮೇಳದ ಬಹಳ ಪ್ರಾಮುಖ್ಯವಾದಂತಹ ಪ್ರಮುಖ ವಿಶೇಷತೆ ತ್ರಿವೇಣಿ ಸಂಗಮ ಆಗಿದೆ. ಮೂರು ನದಿಗಳ ಸಂಗಮ ಏನಿದೆ, ಈ ಒಂದು ಸಂಗಮದಲ್ಲಿ ಪೂಜೆಯನ್ನು ನಡೆಸಲಾಗುತ್ತೆ. ಆ ಪೂಜೆಯಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಕೂಡ ಕಾಣಬಹುದು. ಅಂದರೆ ಕುಂಭಮೇಳದ ದಿನ ಬಹಳಷ್ಟು ವಿಶೇಷತೆಗಳೊಂದಿಗೆ ಈ ಒಂದು ತ್ರಿವೇಣಿ ಸಂಗಮ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದಿನ ದಿನ ಏನಿದೆ ಆ ದಿನವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನರು ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು.
ಧಾರ್ಮಿಕ ಹಾಗೂ ಸಾಂಸ್ಕೃತಿಕತೆಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಿಂದ ಏನು ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿಯಾಗಲಿದ್ದಾರೆ. ನಾನು ಇದೀಗ ಕುಂಭಮೇಳ ನಡೆಯುವಂತಹ ಸ್ಥಳ ಅಂದರೆ ತ್ರಿವೇಣಿ ಸಂಗಮದಿಂದ ನೇರವಾದಂತಹ ವಿಜುವಲ್ಸನ್ನು ತೋರಿಸ್ತಾ ಹೋಗ್ತೀವಿ. ಅದರ ಸಂಪೂರ್ಣ ವರದಿಯನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡ್ಬೋದು ನೀವು ತ್ರಿವೇಣಿ ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂತಹ ಗಂಗಾ ನದಿ, ಯಮುನಾ ನದಿ ಹಾಗೂ ಸರಸ್ವತಿ ನದಿ, ಮೂರೂ ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಈಗ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜನವರಿ 13ರಂದು ಏನು ಶುರುವಾಗುವಂತಹ ಮಹಾಕುಂಭಮೇಳ ಏನಿದೆ, ಈ ಕುಂಭಮೇಳ ಏನು ಫೆಬ್ರವರಿ 26ರಂದು 45 ದಿನಗಳ ಕಾಲ ನಡೆಯುತ್ತೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇರೋದ್ರಿಂದ ಮಹಾಶಿವರಾತ್ರಿಯ ಅದ್ಭುತವಾದಂತಹ ಧಾರ್ಮಿಕ ದಿನವಾಗಿರ್ತಕ್ಕಂತಹ 26ನೇ ತಾರೀಕು ಮಹಾಕುಂಭಮೇಳದ ಅಂತಿಮ ದಿನವಾಗಿರ್ತಕ್ಕಂಥದ್ದು. ಈ ಒಂದು ಮಹಾಕುಂಭಮೇಳವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು ಬೋಟ್ಗಳಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ಜನ ಬರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಪರಿಶುದ್ಧತೆಯನ್ನು ಅರಿತುಕೊಳ್ಳೋದಕ್ಕೆ ಅಂದರೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಯಾಗ್ರಾಜ್ ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ತ್ರಿವೇಣಿ ಸಂಗಮ ಏನಿದೆ ಇದಕ್ಕೆ ಬಹಳ ವಿಶೇಷತೆ ಇದೆ. ತ್ರಿವೇಣಿ ಸಂಗಮದಲ್ಲಿ, ಅದರಲ್ಲೂ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮಕ್ಕೆ ಬಹಳ ಮಹತ್ವವನ್ನು ಕೊಡಲಾಗುತ್ತೆ. ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಪೂಜೆ ಏನಿದೆ, ಈ ಒಂದು ಪೂಜೆಗೆ ಹಲವು ನಾಗಸಾಧುಗಳಿರ್ಬೋದು, ಹಾಗೆಯೇ ಹಲವು ಸ್ವಾಮೀಜಿಗಳಿರ್ಬೋದು, ಎಲ್ಲರೂ ಕೂಡ ಸಾಕ್ಷಿಯಾಗಲಿರುವಂಥದ್ದು. ಮಹಾಕುಂಭಮೇಳದ ಬಹಳ ಪ್ರಾಮುಖ್ಯವಾದಂತಹ ಪ್ರಮುಖ ವಿಶೇಷತೆ ತ್ರಿವೇಣಿ ಸಂಗಮ ಆಗಿದೆ. ಮೂರು ನದಿಗಳ ಸಂಗಮ ಏನಿದೆ, ಈ ಒಂದು ಸಂಗಮದಲ್ಲಿ ಪೂಜೆಯನ್ನು ನಡೆಸಲಾಗುತ್ತೆ. ಆ ಪೂಜೆಯಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಕೂಡ ಕಾಣಬಹುದು. ಅಂದರೆ ಕುಂಭಮೇಳದ ದಿನ ಬಹಳಷ್ಟು ವಿಶೇಷತೆಗಳೊಂದಿಗೆ ಈ ಒಂದು ತ್ರಿವೇಣಿ ಸಂಗಮ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದಿನ ದಿನ ಏನಿದೆ ಆ ದಿನವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನರು ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ತ್ರಿವೇಣಿ ಸಂಗಮ. ಗಡಿ ತಾಲೂಕಿನ ದರ್ಶನ ಮಾಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಸರ್ಕಾರಿ ದಾಖಲೆಗಳಿದ್ರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಈ ಗ್ರಾಮ. ರಸ್ತೆ, ಕುಡಿಯೋ ನೀರು, ಬೀದಿ ದೀಪ ಇಂತಹ ಬೇಸಿಕ್ ಸೌಲಭ್ಯಗಳೇ ಈ ದಿನಕ್ಕೂ ಕೂಡ ಮರೀಚಿಕೆಯಾಗಿದೆ. ಈ ಕಾಡಂಚಿನ ಪ್ರದೇಶಗಳ ರಾತ್ರಿಯ ಜೀವನವನ್ನ ನಾವು ತೋರಿಸ್ತಾ ಇದ್ದೀವಿ. ಸಿಎಂ ಅಂಕಲ್ ದಯವಿಟ್ಟು ನಮಗೆ ಕರೆಂಟ್ ಕೊಡಿಸಿ. ಇವು ಮಕ್ಕಳ, ಅವ್ರ ಮಕ್ಕಳು ಅಂದ್ರೆ ದೇವರಂತ ಭಾವಿಸ್ಬೇಕು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.